ಮಗು ಸ್ವಾತಿ ಬಂದೆ ತಾತ. ಆಯ್ತೇನಮ್ಮ ನನ್ನ ಕಿಟ್ ಬ್ಯಾಗ್ ರೆಡಿ. ತಗೊಂಡು ಜಾಣ ಮೇಷ್ಟ್ರೆ ಹೊರಟೆ ಬಿಟ್ರ ಕೊನೆಗೂ ಇನ್ನು ಸ್ವಲ್ಪ ದಿವಸ ಇರ್ಬೋದಾಗಿತ್ತು ನಮ್ಮ ಜೊತೆ. ಹೌದು ಮೇಷ್ಟ್ರೆ, ನಿನ್ನೆ ತಾನೇ ಸೀಮಂತ ಆಗಿದೆ, ಇವತ್ತಾಗ್ಲಾ ಪ್ಯಾಕ್ ಮಾಡ್ಕೊಂಡು ಹೊರಟ ಬಿಟ್ರಿ. 2 ದಿನ ಇರಬಾರ್ದಿತ್ತ? ಏನು ಹೊಸದಾಗಿ ಬೀಗ್ ತನದ್ ಗತ್ ಕಲ್ತ್ ಬಿಟ್ರಾ? ಅಯ್ಯೋ ಕೇಳ್ದೇನೆ ನಿನ್ನ ಹೆಂಡತಿ ಮಾತನ್ನ? ನನಗೇನು ಗೊತ್ತು ಮೇಷ್ಟ್ರೆ, ನೀವುಂಟು ನಿಮ್ಮ ಶಿಷ್ಯ ಉಂಟು, ಅದೇನು ಉತ್ತರ ಕೊಡ್ತೀರಾ ಕೊಡಿ. ಹೋಗಿ ಮೇಷ್ಟ್ರೆ, ನಂಗೆ ತುಂಬಾ ಕೋಪ ಬಂದಿದೆ, ನಾನು ನಿಮ್ಮ ಹತ್ರ ಮಾತಾಡೋದಿಲ್ಲ. ಆಹಾ, ಈ ಲಕ್ಷಣಕ್ಕೆ ನೀವು ಊರಲ್ಲೇ ಇರ್ಬೋದಿತ್ತು ಗುರುಮೂರ್ತಿ ಜೊತೆ, ಹಾಗೆ ಬಂದು ಹೀಗೆ ಹೋಗಕ್ಕೆ. ಜಯಶ್ರೀ, ಏನು ಹೊರಟಾಗಿ ಮಾತಾಡ್ತೀನಿ ನೀನು ಮೇಷ್ಟ್ರ ಹತ್ರ? ಪಾಪ ಅವ್ರು ಏನು ಅಂದ್ಕೊಳ್ಳೋದಿಲ್ಲ. ಬಿಡು ರಘುರಾಮ, ನನಗೇನು ಜಯಶ್ರೀ ಹೊಸಬ್ಳ, ಅವಳ ಸ್ವಭಾವ ಏನು ಅಂತ ನನಗೆ ಗೊತ್ತಿಲ್ವಾ? ಮಾತು ಸ್ವಲ್ಪ ಒರಟು ಅಷ್ಟೆ, ಆದರೆ ಮನಸ್ಸಲ್ಲಿ ನನ್ನ ಬಗ್ಗೆ ಅವಳಿಗೆ ಎಷ್ಟು ವಿಶ್ವಾಸ ಇದೆ, ಗೌರವ ಇದೆ, ಕನ್ಸರ್ನ್ ಇದೆ ಅಂತ ಗೊತ್ತು ಕಣಯ್ಯ. ನೋಡಮ್ಮ ಜಯಶ್ರೀ, ನನಗೂ ನಿಮ್ಗಳ ಜೊತೆಯಲ್ಲಿ ಇಲ್ಲೇ ಇದ್ಬಿಡ್ಬೇಕು ಅಂತ ಆಸೆ. ಆದರೆ ಏನು ಮಾಡಲಿ, ನಮ್ಮ ಹೊಲ ತೋಟ ಜಮೀನು ಎಲ್ಲದಕ್ಕೂ ಪಾಪ ಗುರುಮೂರ್ತಿ ಒಬ್ಬನೇ ಸಿಕ್ಕಾಕೊಂಡಿದ್ದಾನೆ. ಇನ್ನು ಪ್ರೇಮ್ನಂತೂ ಅಲ್ಲಿ ಹೋಗ್ಬಿಟ್ಟು ಬಾಪ ಅಂತ ಹೇಳೋ ಹಾಗಿಲ್ಲ, ಅವನು ತುಂಬ ಬ್ಯುಸಿ. ಅದಕ್ಕೆ ನಾ ಹೋಗಲೇಬೇಕಮ್ಮ, ತುಂಬ ಮುಖ್ಯವಾದ ಕೆಲಸ ಇರುತ್ತೆ. ಹೋಗಿ ಮೇಷ್ಟ್ರೆ, ಏನೋ ಒಂದು ಸಬೂಬ್ ಹೇಳಿ ನಮ್ಮ ಬಾಯಿ ಮುಚ್ಚಿಸ್ಬಿಡ್ತೀರಾ. ತಗೊಳ್ಳಿ ಇದನ್ನ. ಇದೇನಮ್ಮ ಇದು? ಅದೇ ನೆನ್ನೆ ಸೀಮಂತಕ್ಕೆ ತಿಂಡಿ ಮಾಡಿಸಿರ್ಲಿಲ್ವಾ, 1-2 ಊರಿಗೆ ಕಳಿಸ್ತಾ ಇದ್ದೀನಿ. ಇದು ಗುರುಮೂರ್ತಿಗೂ ಕೊಡ್ಬೇಕು, ಒಬ್ರೆ ಕುಟುಂಬ ಅಂತ ತಿಂದ್ಬಿಡ್ಬೇಡಿ. ಒಟ್ಟಿನಲ್ಲಿ ಉಂಡು ಹೋದ ಕೊಂಡು ಹೋದ ಅಂತ. ಕುಟುಂಬ ಅಂತ ತಿನ್ನೋದೆಲ್ಲ ಅವನಿಗೆ, ಸ್ವೀಟ್ ಏನಾದರೂ ಇದು ಮಾತ್ರ ನನಗೆ. ಸರಿ ನಾನು ಬರಲಾ? ಸಾಕ್ಷಿಯಲ್ಲಿ ಅವಳು ಪ್ರೇಮ್ ಜೊತೆ ಹಾಸ್ಪಿಟ್ಲಿಗೆ ಹೋಗಿದ್ದಾಳೆ ಚೆಕಪ್ಗೆ. ನಾನು ಈ ಸಲನೇ ಗುರುಮೂರ್ತಿನ ಕರ್ಕೊಂಡು ಬರಬೇಕು ಅಂತ ಅಂದ್ಕೊಂಡೆ, ಆದರೆ ಏನು ಮಾಡಲಿ, ನಮ್ಮ ಹೊಲದ ಜವಾಬ್ದಾರಿನೆಲ್ಲ ಅವನಿಗೆ ವಹಿಸ್ಬಿಟ್ಟಿದ್ದೀನಿ. ಈಗ ಇನ್ನೇನಿದ್ರು ನನ್ನ ಕೆಲಸ, ನನ್ನ ಜವಾಬ್ದಾರಿ ನನ್ನ ಮರಿ ಮಗು ಜೊತೆನಲ್ಲಿ ಆಟ ಆಡ್ಕೊಂಡಿರೋದು. ಏನಂತೀಯ? ನಿಮ್ಮ ಆಸೆ ಅಂದ್ರೆ ಬೇಗ ಪೂರೈಸ್ಬಿಡುತ್ತೆ. ಇನ್ನೇನು ಡೆಲಿವರಿ ಡೇಟ್ ಹತ್ರ ಬಂದ್ಬಿಡ್ತು. ಏನಮ್ಮ ಜಯಶ್ರೀ, ಏನು ಮಾತಾಡ್ತಾ ಇದ್ದೀಯ ನೀನು? ಅಲ್ಲ, ಸೀಮಂತ ಮಾಡೋದು 7ನೇ ತಿಂಗಳಲ್ಲಲ್ವಾ? ನಿನ್ನೆ ತಾನೇ ಸೀಮಂತ ಮಾಡಿದ್ದೀವಿ, ಅಷ್ಟು ಬೇಗ ಹೇಗಮ್ಮ ಮರಿ ಮಗು ಬಂದ್ಬಿಡುತ್ತೆ? ನನ್ನ ಬುದ್ಧಿಗಿಷ್ಟು ನಾನು ತಪ್ಪು ಲೆಕ್ಕಾಚಾರ ಹಾಕ್ಬಿಟ್ಟೆ. ಏನಯ್ಯ ರಘುರಾಮ, ಎಲ್ರಿಗಿಂತ ಅರ್ಜೆಂಟು ಜಯಶ್ರೀಗೆ ಇದೆ, ತಾನು ಅಜ್ಜಿ ಅಂತ ಕರ್ಸ್ಕೋಬೇಕು ಅಂತ. ಏನಮ್ಮ? ಜಯಶ್ರೀ, ಸ್ವಾತಿ, ನಾ ಬರ್ತೀನಮ್ಮ. ಅಷ್ಟೇ, ಇರ್ಲಿ ಬಿಡು. ಬಿಡಿ ನಾನು ತರ್ತೀನಿ. ಎರಡು ತಂದ್ಕೊಡ್ತೀನಿ, ನಿಮ್ಮದೇ. ಮೇಷ್ಟ್ರೆ, ಗುರುಮೂರ್ತಿ ಖಂಡಿತ ತಿಳಿಸ್ಬಿಡಿ, ನೆಕ್ಸ್ಟ್ ಟೈಮ್ ಬತ್ತಾ ಅವನು ಬರಲೇಬೇಕು. ಖಂಡಿತ ಅವನ್ನ ಕರ್ಕೊಂಡು ಬರ್ತೀನಿ, ಯಾಕೆಂದ್ರೆ ಹೇಗಿದ್ರು ಆವಾಗಲೂ ತಿಂಡಿ ಕೊಟ್ಟು ಕಳಿಸ್ತೀನಿ. ಹೌದೌದು. ಅಲ್ಲಮ್ಮ, ಹುಷಾರು ಮೇಷ್ಟ್ರೆ. ಎಂತ ಆಭಾಸ ಮಾಡಿಬಿಟ್ನಲ್ಲ ನಾನು. ಮೇಷ್ಟ್ರ ಲೆಕ್ಕದಲ್ಲಿ ಸಾಕ್ಷಿಗೆ 7 ತಿಂಗಳು, ನಾನು ನೋಡಿ ಪೆದ್ದಾಗಿ ಏನೇನೋ ಹೇಳಿಬಿಟ್ಟೆ. ಓ ರಾಮ. ಬಿಡಮ್ಮ, ಅದರಲ್ಲೇನು ಸುಳ್ಳಿಲ್ವಲ್ಲ. ಹೇಗಿದ್ರು ಸಾಕ್ಷಿಗೆ ಮಗು ಆಗೋ ಟೈಮ್ ಹತ್ತಿರ ಬರ್ತಾ ಇದೆ, ಅದನ್ನು ಹೇಗಾದರೂ ಮ್ಯಾನೇಜ್ ಮಾಡಿದ್ರಾಯ್ತು. ಶ್ರೀಪತಿ ಮೇಷ್ಟ್ರ ಹತ್ರ ಅವಳಿಗೆ 7 ತಿಂಗಳಿಗೆ ಡೆಲಿವರಿ ಆಗೋಯ್ತು ಅಂತ ಸುಳ್ಳು ಹೇಳಬೇಕಾಗತ್ತೆ. ಇನ್ನು ಆಸ್ಪತ್ರೆಯಲ್ಲೂ ಎಲ್ರಿಗೂ ಹೇಳಿಟ್ಟಿರ್ಬೇಕು, ಅದೇನೇ ಹೇಳಿ ಅಂತ. ಓಹ್, ಎಂಥ ಸ್ಥಿತಿಗೆ ತಂದಿಟ್ಬಿಟ್ಲ ಇವಳು. ಸರಿ, ಅಮ್ಮ ಇಷ್ಟಕ್ಕೆ ಹೀಗಂತಾಳೆ. ಇನ್ನು ಮಗು ತಂದೆ ಯಾರು ಅನ್ನೋ ಸತ್ಯ ಸ್ಫೋಟ ಆದರೆ ಯಾರ್ಯಾರ ಮನಸ್ಸು ಹೇಗೆ ಚಿದ್ರ ಹೋಗುತ್ತೋ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಅನಿ, ಅನಿ, ಎಲ್ಲಿ ಹೊರಟಿಯಪ್ಪ? ಡಾಕ್ಟ್ರು ಚೆಕಪ್ ಇದೆಯಮ್ಮ, ಹೋಗಿ ಬರ್ತೀನಿ. ಸರಿನಪ್ಪ, ಡ್ರೈವರ್ ಇದ್ದಾನೆ, ಅವನ ಜೊತೆನಲ್ಲಿ ಹೋಗು. ಸರಿ.
ಹಾಗೆ ನನ್ನ ಅಸಿಸ್ಟೆಂಟ್ ಬರ್ತಾನೆ, ವೆಯ್ಟ್ ಮಾಡೋಕ್ಕೆ ಹೇಳಿ, ನಾನು ಚೆಕಪ್ ಮುಗಿಸ್ಕೊಂಬರ್ತೀನಿ. ಸರಿ ಅನಿ. ನೀವೇನಾದರೂ ಅಂದ್ಕೊಳ್ಳಿಯತ್ತೆ, ಆದರೆ ನಂಗೆ ತುಂಬ ಇರಿಟೇಟ್ ಆಗ್ತಿದೆ. ಅನಿರುದ್ಧ್ ಬಿಹೇವಿಯರ್ ಸ್ವಲ್ಪನೂ ಸರಿ ಇಲ್ಲ. ಯಾಕತ್ತೆ? ಯಾಕೆ ಇವರೊಬ್ಬರು ಹೀಗೆ ಹುಟ್ಬಿಟ್ರು? ಜಾನು, ಏನಮ್ಮ ಮಾಡೋಕ್ಕಾಗತ್ತೆ, ಹೆತ್ತ ತಪ್ಪಿಗೆ ಸಹಿಸಲೇಬೇಕಾಗತ್ತಲ್ವಾ. ಆದರೆ ಅನಿಗೆ ಯಾಕೆ ಇಷ್ಟು ಕೆಟ್ಟ ಬುದ್ಧಿ ಬಂತು ಅಂತಲೇ ಅರ್ಥ ಆಗ್ತಿಲ್ಲ. ಜಾನು ಅವನು ಒಳ್ಳೆಯವನೇ, ಆದರೆ ಒಂದೊಂದು ಸತಿ ಈ ರೀತಿ ಆಡ್ತಾನೆ. ಏನೋ ಅತ್ತೆ, ನೀವೇ ಮೆಚ್ಕೊಳ್ಬೇಕು. ಸರ್ ಸರ್ ಮೇಡಮ್, ನೀವು ಅನೀಸ್ ಸರ್ ಬರೋಕ್ಕೆ ಹೇಳಿದ್ರು. ನೀವು ಚಿತ್ರಲೇಖ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ರಲ್ವಾ? ಹೌದು ಮೇಡಮ್. ಓ, ತಾವೇ ತಾನೇ ಮಹಾನ್ ಭಾವರು ಅಕ್ಕನ ಮೇಲೆ ಆಸಿಡ್ ಹಾಕಕ್ಕೆ ಹೋದವರು. ಅದು ಮೇಡಮ್, ಅವತ್ತು ಮನೆಗೆ ಬಂದಿದ್ರಲ್ಲ, ನಾನೇ ನೋಡಿದ್ದೀನಿ. ನಿಮ್ಮಿಂದನೇ ಮನೆಯಲ್ಲಿ ಅಷ್ಟು ದೊಡ್ಡ ಗಲಾಟೆ ಆಗಿದ್ದು. ತೇಜು ಅಕ್ಕ ನಿಮ್ಮನ್ನು ಕೆಲಸದಿಂದ ತೆಗೆದ್ರು ಅಂತ ಅವ್ರ ಮೇಲೆ ಆಸಿಡ್ ಹಾಕೋ ಪ್ಲಾನ್ ಮಾಡ್ತೀರಾ? ಮೇಡಮ್ ಅದು ಜಾನು, ಅವನೇ ಇವನಾ? ಹೂವತ್ತೆ, ಇವನೇ ಅವನು. ನಾಚಿಕೆ ಆಗೋದಿಲ್ವಾ? ಪಾಪಿಷ್ಟ, ಯಾವ ಮುಖ ಹೊತ್ಕೊಂಡು ಮನೆಗೆ ವಾಪಸ್ ಬಂದಿದ್ದೀರಾ? ಪೊಲೀಸ್ನವ್ರು ಬಿಟ್ಬಿಟ್ರ ನಿನ್ನ? ಮತ್ತೆ ಪೊಲೀಸ್ನವ್ರನ್ನ ಕರೆಸ್ಲಾ? ಮತ್ತೆ ಯಾರಿಗೆ ಆಸಿಡ್ ಹಾಕಕ್ ಬಂದಿದ್ಯಾ? ಮೇಡಮ್ ತಪ್ಪು ತಿಳ್ಕೊಳ್ಬೇಡಿ, ನಾನು ಯಾರಿಗೂ ಆ್ಯಸಿಡ್ ಹಾಕಕ್ಕೆ ಬಂದಿಲ್ಲ. ಅನೀಸ್ ಸರ್ ಕರೆದ್ರು ಬಂದಿದ್ದೀನಿ. ನಾನು ಅವ್ರ ಅಸಿಸ್ಟೆಂಟು, ಮನೆಗೆ ಬಂದರೂ ಬಂದಿದ್ದೀನಿ. ನಿನ್ನ ಅನಿರುದ್ಧ್ ಬರೋದಿಕ್ಕೆ ಹೇಳಿದ್ರ? ನೀನ್ ಅವ್ರ ಅಸಿಸ್ಟೆಂಟಾ? ಒಬ್ಬ ಕ್ರಿಮಿನಲ್ ಅನಿರುದ್ಧ್ಗೆ ಅಸಿಸ್ಟೆಂಟಾ? ನಮ್ಮನೇಲಿ ಇರೋರ್ ಮೇಲೆ ಆಸಿಡ್ ಹಾಕಕ್ ಬಂದವ್ ನೀನು. ಈ ಕ್ಷಣ ನಿನ್ನ ಅರೆಸ್ಟ್ ಮಾಡಿಸ್ಬೋದು. ನಿಮ್ಮಂತವ್ರ ಕಾಂಟ್ಯಾಕ್ಟ್ ಅನಿರುದ್ಧ್ ಮಾಡ್ತಾರಲ್ಲ, ಅವ್ರಿಗೆ ಬುದ್ಧಿ ಇಲ್ಲ. ಮೇಡಮ್ ಅದೆಲ್ಲ ನಿಮ್ಗೆ ಗೊತ್ತಾಗಲ್ಲ, ನೀವ್ಯಾಕೆ ತಲೆ ಕಟ್ಸ್ಕೊಳ್ತಾ ಇದ್ದೀರಾ? ಅವ್ರು ಬರೋಕ್ಕೆ ಹೇಳಿದ್ರು ಬಂದಿದ್ದೀನಿ ಅಷ್ಟೇ. ಐ ಸೆಡ್ ಜಸ್ಟ್ ಗೆಟ್ ಔಟ್. ಎಷ್ಟು ಧೈರ್ಯ ನಿನ್ಗೆ ನಮ್ಮನೆ ಒಳಗೆ ಬರೋದಿಕ್ಕೆ? ನಿನ್ನ ಕೆಲ್ಸದಿಂದ ಕಿತ್ತಾಯ್ತು, ಈಗ ಅನಿರುದ್ಧ್ ಹತ್ರ ಏನ್ ಕೆಲಸ ನಿಂಗೆ? ಏನೋ ಇರುತ್ತೆ ಮೇಡಮ್, ಅದೆಲ್ಲ ನಿಮ್ಗೆ ಹೇಳೋಕ್ಕಾಗತ್ತಾ? ನನ್ಗೆ ಎದುರು ವಾದಿಸ್ತೀಯಾ? ಐ ಸೆಡ್ ಜಸ್ಟ್ ಗೆಟ್ ಔಟ್. ಹೋಗೋದಿಲ್ವಾ? ನಿನ್ನ ಕುತ್ಕೆ ಹಿಡ್ದು ಆಚೆ ದಬ್ಬಿಸ್ತೀನಿ. ಮಾವಾ ಮಾವಾ, ಏನ್ ಮಗು? ನೋಡಿ ಮಾವ, ಮನೆಗೆ ಹೇಗೆ ಗೂಳಿ ನುಗ್ದಂಗ್ ನುಗ್ತಾ ಇದ್ದಾನೆ ಅಂತ. ಇವನು ಹ್ಞೂ, ಕ್ರಿಮಿನಲ್, ನಿಯತ್ತಿಲ್ದಿದ್ದವನು. ತೇಜ್ ಒಕ್ಕನ್ ಮೇಲೆ ಆಸಿಡ್ ಹಾಕಕ್ ಹೋದವನು. ಈಗ ಅನಿ ಅಸಿಸ್ಟೆಂಟ್ ಅಂತ ಮನೆ ಒಳಗೆ ನುಗ್ತಾ ಇದ್ದಾನೆ. ಹೇಗ ಒಳಗೆ ಬಂದೆ? ಸರ್ ಹೇಳಿದ್ರು. ಓ, ಆ ಮೂರ್ಖ ನೀನು ಬರಕ್ ಹೇಳದ್ನಾ? ಗೆಟ್ ಲಾಸ್ಟ್ ಐತೆ, ನಡಿ ಆಚೆಗೆ. ಅನೀಸ್ ಸರು ನಿಮ್ಮನ್ನ ಸುಮ್ಮನೆ ಬಿಡಲ್ಲ, ಯೋಚನೆ ಮಾಡಿ. ನೋಡಿದ್ರ ಮಾವ ಹೇಗ್ ಮಾತಾಡ್ತಾನೆ ಅಂತ? ಜಾಹ್ನವಿ, ಅನಿರುದ್ಧ ನನ್ನ ಬರಕ್ ಹೇಳಿದ್ನೇನಮ್ಮ? ಸತ್ಯದೇವ್, ಆ್ಯಕ್ಚುಲಾಗಿ ಅನಿ ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಹೋಗಿದ್ದ, ನನ್ನ ಅಸಿಸ್ಟೆಂಟ್ ಬರ್ತಾನೆ ಕೂರ್ಸಿರಿ ಅಂತ. ಆದ್ರೆ ಈ ಪಾಪಿ ಬರ್ತಾನೆ ಅಂತ ಗೊತ್ತಿರ್ಲಿಲ್ಲ. ಇವನನ್ನ ನಾವು ಒಳಗಡೆ ಕರೆದು ಕೂರ್ಸೋದ? ನೆವರ್. ಏನಯ್ಯ, ಏನ್ ಹಾಗೆ ಮುಖ ನೋಡ್ತಾ ಇದ್ಯಾ? ಗೆಟ್ ಲಾಸ್ಟ್. ಯೋಚನೆ ಮಾಡಿ. ಏ, ನನಗೆ ಹೇಳಕ್ ಬರ್ಬೇಡ, ನಡಿ ಆಚೆಗೆ. ಕ್ರಿಮಿನಲ್ಗಳೆಲ್ಲ ಒಳಗೆ ಕರೀತಾನಲ್ಲ ಅನಿರುದ್ಧ. ಓಹ್ ನರೇಶ್, ವಾಟ್ ಅ ಸರ್ಪ್ರೈಸ್. ಬಾಪ, ಏನಪ್ಪ ಫೋನ್ ಇಲ್ಲ ಏನಿಲ್ಲ, ಹಾಗೆ ಬಂದ್ಬಿಟ್ಟಿದ್ಯಾ? ಬರಲೇಬೇಕಾದ ಸಂದರ್ಭ ಬಂತು, ಅದಕ್ಕೆ ಬಂದ್ಬಿಟ್ಟೆ. ಹೌದು ನರೇಶ್, ಏನಾಯ್ತು? ನಿನ್ನ ಶೇರ್ಸ್ ಎಲ್ಲ ಸೇಲ್ ಆಯ್ತಾ? ಆಯಿತು. ನನ್ನ ಹೆಂಡತಿ ಹೇಳಿದ್ದು ಸರಿ ಹೋಯ್ತಾ ಅಥವಾ ಇಲ್ವಾ? ಇರು ಹೇಳ್ತೆ. ಏನು ಹೇಳಿದ್ರಿ ಮೇಡಮ್ ನೀವು?
ಅಂದರೆ ನಿಮ್ಮನ್ನು ನಂಬಿದ್ದಕ್ಕೆ ಒಳ್ಳೆ ಬಹುಮಾನನೇ ಕೊಟ್ರಿ. ನಾನು ಅವತ್ತೇ ಹೇಳ್ದೆ ನನಗೆ ಗೊತ್ತಾಗಲ್ಲ ಅಂತ. ಇವರೇ ಒತ್ತಾಯ ಮಾಡಿ ಹೇಳ್ಸಿದ್ರು. ಇವತ್ತು ನಿಮ್ಮ ಶೇರ್ಸಲ್ಲಿ ಲಾಸ್ ಆಗಿದೆ ಅಂದರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ. ಇಲ್ಲ, ಈಗ ಆಗಿರೋದಕ್ಕೆ ನೀವೇ ಹೊಣೆ. ಏನು ಹೇಳ್ತಿದ್ದೀರಾ? ನರೇಶ್, ಏನಿದೆಲ್ಲ? ಎಸ್, ಇವರೇ ಹೊಣೆ. ಇದನ್ನೆಲ್ಲ ಇವರೇ ಹೊರಬೇಕು. ನೋಡಿ, ಏನ್ರಿ ಮುಖ ನೋಡ್ತಾ ಇದ್ದೀರಾ? ತಗೊಳ್ಳಿ, ಓಪನ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಏನಿದು ನೆಕ್ಲೆಸ್ ಯಾಕೆ ತಂದ್ರಿ? ನರೇಶ್, ಏನಿದು ನೆಕ್ಲೆಸ್ ಯಾಕೆ? ಅವ್ರಿಗೆ ಏನು ಕೊಟ್ಟರು ಸಾಲಲ್ಲ ದುಷ್ಯಂತ್. ನೀನು ಹೆಂಡತಿ ನನಗೆ ಕರೆಕ್ಟಾದ ಡಿಸಿಷನ್ ಕೊಟ್ಟರು. ನಿನ್ನೆ ನಾನು ಆ ಶೇರ್ಸ್ ಮಾರಿದ್ದಕ್ಕೆ 10 ಲಕ್ಷ ರೂಪಾಯಿ ಲಾಭ ಪಡ್ಕೊಂಡೆ. ಅಕಸ್ಮಾತ್ ನಾನು ಏನಾದ್ರು ಮಾರಲಿಲ್ಲ ಅಂದಿದ್ರೆ ಇವತ್ತು ನಾನು ಲಕ್ಷಾಂತರ ರೂಪಾಯಿ ಕಳ್ಕೊಂಡ್ಬಿಡ್ತಾ ಇದ್ದೆ. ನೆನ್ನೆ ಇದ್ದ ಬೆಲ್ ಇವತ್ತಿಲ್ಲ ಕಣ, ಪೂರ್ತಿ ಬಿದ್ದು ಹೋಗಿದೆ. ನಿನ್ನ ಹೆಂಡತಿ ನನ್ನ ಸೇವ್ ಮಾಡಿದ್ರು ಕಣ. ನೀನು ಹೇಳ್ದಾಗೆ ಇವರಲ್ಲಿ ಏನೋ ಒಂದು ಸ್ಪೆಷಲ್ ಪವರ್ ಇದೆ ಕಣ, ಒಂದು ವಿಚಿತ್ರವಾದ ಶಕ್ತಿ ಇದೆ. ಯು ಕ್ಯಾನ್ ಟೆಲ್ ಎನಿಥಿಂಗ್. ನಾನು ನಿಜವಾಗ್ಲೂ ಅವ್ರಿಗೆ ಫ್ಯಾನ್ ಆಗ್ಬಿಟ್ಟೆ ಕಣ. ಇವ್ರ ಬಗ್ಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ದುಷ್ಯಂತ್. ಶಿ ಈಸ್ ಸಮಥಿಂಗ್ ಡಿಫ್ರೆಂಟ್, ಯುನೋ. ಚೈತ್ರ, ಕೇಳಿದ್ಯಾ? ನನಗೆ ನಂಬಿಕೆ ಇತ್ತು, ನಿನ್ನ ಪವರ್ಸ್ ಬಗ್ಗೆ ನನಗೆ ಖಾತ್ರಿ ಇತ್ತು. ಆ್ಯಂಡ್ ಯು ಪ್ರೂವ್ಡ್ ಇಟ್. ನೋಡಿದ್ಯಾ, ನೀನು ಹೇಳಿದ್ದೆ ನಿಜ ಆಗಿದೆ. ನಿನಗೇನೋ ಒಂದು ಸ್ಪೆಷಲ್ ಪವರ್ ಇದೆ. ಐ ಅಪ್ರಿಷಿಯೇಟ್ ಯು. ನನ್ನ ಕಂಗಾಲಾಗಿದೆ ದುಷ್ಯಂತ್. ನೀನು ಒಳ್ಳೆ ದಾರಿ ತೋರಿಸ್ದೆ. ನಾನು ಕೊಡ್ತಾ ಇರೋ ಸ್ಮಾಲ್ ಗಿಫ್ಟ್ನ ನಿನ್ನ ಹೆಂಡತಿಗೆ ಹೇಳು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ. ಅವ್ರಿಗೆ ನಾನು ಏನು ಕೊಟ್ಟರು ಕಮ್ಮಿನೇ. ಅದು ನಿನ್ನ ಅಭಿಮಾನ. ಸದ್ಯ ಎಲ್ಲ ಒಳ್ಳೇದಾಯ್ತಲ್ಲ, ಅಷ್ಟು ಸಾಕು. ಥ್ಯಾಂಕ್ಸ್ ಚೈತ್ರ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಬಾ ದುಷ್ಯಂತ್, ಹೋಗೋಣ. ಏಯ್ ಇಲ್ಲ, ಬರಲೇಬೇಕು. ಬಾ ಚೈತ್ರ ಅವರೇ, ನನ್ನ ಫ್ರೆಂಡ್ನ ಪ್ಲೀಸ್ ಕಳಿಸ್ಕೊಡಿ. ಚೈತ್ರ, ಹೋಗಿ ಬರ್ತೀನಿ. ಏನೋ ಏನು ತಿಳ್ಕೊಂಡಿದ್ದೀರಾ ಎಲ್ಲರೂ? ನನ್ನ ಮಾತು ಬೆಲೆ ಇಲ್ವಾ? ನನ್ನ ಅಸಿಸ್ಟೆಂಟ್ನ ಆಚೆಗೆ ಹಾಕ್ತೀರಾ, ನನಗೆ ಅವಮಾನ ಮಾಡ್ತೀರಾ? ಯಾಕಯ್ಯ, ಯಾಕೆ ಹಾಕಿರ್ಚ್ಕೋತಾ ಇದೆಯಾ? ಏನಾಯ್ತು ಇವಾಗ? ಅನಿ, ಏನಾಯ್ತಪ್ಪ? ನಾನು ಮನೆಯಿಂದ ಹೋಗ್ಬೇಕಾದ್ರೆ ಏನು ಹೇಳಿದ್ದೆ? ನನ್ನ ಅಸಿಸ್ಟೆಂಟ್ ಬರ್ತಾನೆ, ವೆಯ್ಟ್ ಮಾಡೋಕೆ ಹೇಳಿ ಅಂತ ಹೇಳಿದ್ದೆ ತಾನೇ? ಹೌದಪ್ಪ, ಹೇಳಿದ್ದೆ. ಏನಿವಾಗ? ಹಾಗಾದ್ರೆ ಅವನನ್ನ ಆಚೆಗೆ ಹಾಕಿದ್ಯಾರೋ? ಅದು ಕುತ್ತಿಗೆ ಹಿಡಿದು ಆಚೆಗೆ ಹಾಕಿದ್ರಂತೆ. ಯಾರು ಆ ಥರ ಮಾಡಿದ್ದು? ನಿಮ್ಮ ಯಜಮಾನ್ರಾ? ಹೌದು, ನಾನೇ ಅವನನ್ನು ಕುತ್ತಿಗೆ ಹಿಡಿದು ಆಚೆಗೆ ಹಾಕಿದ್ದು. ಏನಾಯ್ತು ಇವಾಗ? ಎಷ್ಟ್ರೀ ಧೈರ್ಯ ನಿಮಗೆ? ನನ್ನ ಕಡೆಯನ್ನ ಆಚೆಗೆ ಹಾಕ್ತೀರಾ? ಏನು ತಿಳ್ಕೊಂಡಿದ್ದೀರಾ ನಿಮ್ಮನ್ನ ನೀವು? ಯಾರೋ ಒಳ್ಳೆಯವ್ರ ಮನೆಗೆ ಬಂದ್ರೆ ಅವ್ರನ್ನ ಒಳಗೆ ಕರೆದು ಉಪಚಾರ ಮಾಡ್ಬೋದು. ಯಾರೋ ಲಫಂಗ ಅವನನ್ನ ಕರೆದು ಉಪಚಾರ ಮಾಡಿ ಅಂತಿಲ್ಲ. ಏನಾಗಿದೆಯೋ ನಿನಗೆ? ಏನು ಈ ಥರ ಮಾತಾಡ್ತಿದ್ರಿ? ಇನ್ನೇನು, ಮನೆಗೆ ಬಂದಿದ್ದು ಒಬ್ಬ ಕ್ರಿಮಿನಲ್. ತೇಜ್ ಒಕ್ಕನ್ ಮೇಲೆ ಆಸಿಡ್ ಹಾಕಕ್ ಬಂದವನು. ಅಂತವನ ಹತ್ರ ನಿಮ್ಗೇನ್ ಕೆಲಸ?
ಅಂತವ್ರೆಲ್ಲ ನಿಮ್ ಬಂಟ್ರಾ? ಜಾನು ಹೌದು, ನಾನು ಕೇಳ್ತೀನಿ. ಅಂತ ನೀಚರೆಲ್ಲ ನಿಮ್ ಬಂಟ್ರಾ? ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ತೇಜಕ್ಕನ್ ಜೀವಕ್ಕೆ ಅಪಾಯ ಇತ್ತು. ಅಂತವ್ರು ಯಾಕೆ ಬೇಕು ನಿಮ್ಗೆ? ಪ್ರಾಬ್ಲಮ್ ಇರೋದು ತೇಜಸ್ವಿನಿಗೂ ಅವನಿಗೂ. ನನಗೂ ಅವನಿಗೂ ಯಾವುದೇ ಸಮಸ್ಯೆ ಇಲ್ಲ. ನನಗೆ ಅವನ್ ಹೆಲ್ಪ್ ಬೇಕು, ಸಂಬಳ ಕೊಟ್ಟು ಇಟ್ಕೊಂಡಿದ್ದೀನಿ. ನಿಮ್ಗೆಲ್ಲ ಏನ್ ತೊಂದ್ರೆ? ನಾಚಿಕೆ ಆಗ್ತಿಲ್ವಾ ನಿಮ್ಗೆ ಈ ರೀತಿ ಮಾತಾಡೋದಿಕ್ಕೆ? ಒಬ್ಬ ಕೊಲೆಗಾರಂಗೆ ಆಶ್ರಯ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ನಿಮ್ಗೇನು ಅನ್ಸದೇ ಇಲ್ವಾ? ಅಥವಾ ನಿಮ್ ಜಾಯಮಾನನೇ ಇಷ್ಟ? ಜಾನು ಸಾರಿ, ನಾನ್ ಪ್ರಶ್ನೆ ಮಾಡೇ ಮಾಡ್ತೀನಿ. ನೀವು ಮಾಡಿದ್ದನ್ನೆಲ್ಲ ನೋಡ್ಕೊಂಡು ತೆಪ್ಪಗಿರೋ ಕಾಲ ಹೋಯ್ತು. ನಂಗೂ ಅವಮಾನ ಆಗಿದೆ. ಎಲ್ಲರ ಮುಂದೆ ತಲೆ ತಗ್ಸೋ ಹಾಗಾಗಿದೆ. ನನ್ನ ಮರ್ಯಾದೆ ಹೋಗಿದೆ. ನನ್ನ ಗಂಡ ಒಬ್ಬ ಕುತಂತ್ರಿ, ಕಪಟಿ ಅಂತ ಹೇಳ್ಕೊಳ್ಳೋದಕ್ಕೆ ನಂಗೆ ನಾಚಿಕೆ ಆಗುತ್ತೆ. ಬೇಡ ಜಾನು. ಸಾಕು, ಸುಮ್ಮನೆ ಇರಿ. ಪೊಲೀಸ್ನವ್ರು ಬಂದು ನಿಮ್ಮ ಬಂಡವಾಳ ಎಲ್ಲ ಬಯಲ್ ಮಾಡಿ ಹೋದ್ರಲ್ಲ, ನನಗೆ ನಾಚಿಕೆ ಆಗೋಯ್ತು. ಆದ್ರೆ ನೀವು ಏನೂ ಆಗೇ ಇಲ್ಲ ಅನ್ನೋ ಥರ ಮುಖ ಎತ್ಕೊಂಡು ಓಡಾಡ್ತಾ ಇದ್ದೀರಲ್ಲ, ಅಸಹ್ಯ ಅನ್ಸಲ್ವಾ ನಿಮ್ಗೆ? ಜಾನು, ನನ್ನ ಪಿತ್ತ ನೆತ್ತಿಗೇರಿಸ್ಬೇಡ. ಅಗತ್ಯಕ್ಕಿಂತ ಜಾಸ್ತಿ ಮಾತಾಡ್ಬೇಡ ನೀನು. ಅನಗತ್ಯವಾಗಿ ನಡ್ಕೊಳ್ತಿರೋದು ನೀವು. ಇನ್ನು ಏನ್ ಮಾಡ್ಬೇಕು ಅಂತಿದ್ದೀರಾ? ಯಾರ ಮೇಲೆ ಆಸಿಡ್ ಅಟ್ಯಾಕ್ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀರಾ? ಜಾನು, ನಾನೇ ಆಸಿಡ್ ದಾಳಿ ಮಾಡಿಸಿರೋದು ಅನ್ನೋ ಥರ ಮಾತಾಡ್ಬೇಡ. ಯಾವನ ಒಬ್ಬ ಕೆಲ್ಸಗಾರನ ಹತ್ರ ಕೆಟ್ಟದಾಗ ನೋಡ್ಕೊಂಡ್ರೆ ಅವ್ನು ಸುಮ್ಮನೆ ಇರ್ತಾನ? ಸೇಡ್ ತೀರ್ಸ್ಕೋತಾನೆ. ಅದಕ್ಕೆ ನಾನು ಹೊಣೆ ಅಲ್ಲ. ತೇಜು ಅಕ್ಕ ನಮ್ಮವರೇ ತಾನೆ, ನಮ್ಮ ಜೊತೆನೇ ಇದ್ದಾರೆ ತಾನೆ, ಸ್ವತಃ ನಿಮ್ಮ ಅಣ್ಣನ ಹೆಂಡತಿ ತಾನೆ. ಅವ್ರ ಮೇಲೆ ಆಸಿಡ್ ಅಟ್ಯಾಕ್ ಮಾಡಿಸೋನು ನಿಮ್ಗೂ ಶತ್ರು ತಾನೆ. ಅಂತವನ್ನ ನೀವು ಮನೆಗೆ ಹೇಗೆ ಕರ್ಸಿದ್ರಿ? ಜಾನು, ಅದಕ್ಕೆ ಅವನ ಮನೆಯಿಂದ ಆಚೆ ಹಾಕಿರೋದು. ಅವನು ನಮ್ಮನೆ ಒಳಗೆ ಬರಬಾರ್ದು. ಬರ್ತಾನೆ. ನಾನು ಹೇಳ್ತಾ ಇದ್ದೀನಿ, ಬರಬಾರ್ದು ಅಂತ. ಬಂದೇ ಬರ್ತಾನೆ. ಹಾಗಿದ್ರೆ ನನಗೀಗೆಲ್ಲ ಅರ್ಥ ಆಗ್ತಾ ಇದೆ. ತೇಜು ಅಕ್ಕನ ಮೇಲೆ ಆಸಿಡ್ ಅಟ್ಯಾಕ್ ಮಾಡಿಸಿದ್ದು ಕ್ರಿಮಿನಲ್ ಅಲ್ಲ, ನೀವು. ಏನ್ ಮಾಡ್ತಿದ್ಯಾ ನೀನು? ಏನಾಯ್ತು ನಿನಗೆ? ತಲೆ ನೆಟ್ಟಿಗಿದೆ ತಾನೆ? ಹೊಡಿತೀರಾ? ಹೊಡೀರಿ, ಧೈರ್ಯ ಇದ್ರೆ ಹೊಡೀರಿ. ನನ್ನ ಮೇಲೆ ಕೈ ಮಾಡ್ತೀರಾ ನೀವು? ದೌರ್ಜನ್ಯ ಮಾಡ್ತಾ ಇದ್ದೀರಾ. ಕೊಟ್ಟಿರೋ ಕಾಟನ್ನೆಲ್ಲ ಸಹಿಸ್ಕೊಂಡೆ. ನೀವು ಮಾಡಿರೋ ಮೋಸ, ದ್ರೋಹ, ವಂಚನೆ ಎಲ್ಲದನ್ನು ಕ್ಷಮಿಸ್ದೆ. ಅದಕ್ಕೆ ಸರಿಯಾದ ಬಹುಮಾನನೇ ಕೊಡ್ತಾ ಇದ್ದೀರಾ. ಸರಿಯಾದ ಬಹುಮಾನನೇ ಕೊಡ್ತಾ ಇದ್ದೀರಾ. ಇನ್ನ ನಿಮ್ ಬುದ್ಧಿ ಕಲ್ಸಕ್ ಬರಲ್ಲ. ನಾನೇ ಬುದ್ಧಿ ಕಲ್ತ್ಕೊಳ್ತೀನಿ. ನೋಡ್ತಾ ಇರಿ ಏನ್ ಮಾಡ್ತೀನಿ ಅಂತ. ಹಲೋ ಅಪ್ಪ, ನಾನು ಜಾನ್ವಿ. ಹೇಗಿದೆಯಾ ಮಗಳೇ? ಖಂಡಿತ ಚೆನ್ನಾಗಿಲ್ಲಪ್ಪ. ಯಾಕಮ್ಮ, ಏನಾಯ್ತು? ನನಗೆ ಮನುಷ್ಯನ ಸವಾಸ ಸಾಕಾಗೋಗಿದೆ. ನಾನು ಇನ್ಮೇಲಿಂದ ಇಲ್ಲಿರೋದಿಲ್ಲ. ನಾನು ಈಗಲೇ ಹೊರಟು ಬರ್ತಾ ಇದ್ದೀನಿ. ಅಂಥದ್ದು ಏನಾಯ್ತಮ್ಮ ಮಗಳೇ? ಎಲ್ಲ ಈಗಲೇ ಹೇಳಕ್ಕಾಗಲ್ಲಪ್ಪ. ನಮ್ಮ ಮನೆಗೆ ಬಂದೆಲ್ಲ ಹೇಳ್ತೀನಿ. ನನಗೆ ಇವ್ರ ಸವಾಸ ಸಾಕಾಗೋಗಿದೆ. ನಾನು ಬರ್ತಾ ಇದ್ದೀನಿ ಅಷ್ಟೇ. ನೋಡು, ದುಡುಕ್ಬೇಡ. ಅದೇನಿದು ಅಂತ ನಾವು ಬಂದು ಎಲ್ಲ ತೀರ್ಮಾನ ಮಾಡ್ತೀವಿ. ದಯವಿಟ್ಟು ಅಲ್ಲಿವರೆಗೂ ದುಡುಕ್ಬೇಡಮ್ಮ. ನಾವು ಬರ್ತಾ ಇದ್ದೀವಿ. ಅಪ್ಪ ಪ್ಲೀಸ್. ನೋಡು, ನಾವು ಬರ್ತಾ ಇದ್ದೀವಿ. ಡೀಟೇಲ್ ಆಗಿ ಕುಂತ್ಕೊಂಡು ಮಾತಾಡೋಣ. ಸಮಾಧಾನ ಮಾಡ್ಕೊ ಮಗಳೇ, ಸಮಾಧಾನ ಮಾಡ್ಕೊ.